ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಪ್ಪ, ನಿಮ್ಮ ತಂಗಿ ಇನ್ನೂ ಬರಲಿಲ್ಲನಪ್ಪ? ಹಾಂ, ಇಲ್ಬೇ ಫೋನ್ ಹಚ್ಚಿದ್ದೆ. ಅದು ಯಾವುದೋ ನೇಪಾಳದಾಗ ಎಂಥದ ಮುಕ್ತಿನಾಥನೇ, ಈ ಮುಕ್ತಿನಾಥ್ ಮಂದಿರ ಎಲ್ಲೇ ಅದಾರಂತ. ಅವಾಗ ಭಾಳ ಸೀರಿಯಸ್ ಆಗೈತಿ ಅಂತ ಹೇಳಿದೆ. ಆಕಿನೂ ಅಲ್ಲೇ ಆಳಾಕತ್ಲ. ಅಣ್ಣ ಬರಾಕ ಅನುಕೂಲ ಇಲ್ಲ, ಭಾಳ ದೂರ ಅದೇನು ನಾನು ಅಂತ ಹೇಳಾಕತ್ಲ. ಮೊದಲೇ ನೀನು ಹೆಂಡತಿ ಫೋನ್ ಮಾಡಿದ್ರೆ ನನ್ನ ಮಗಳು ಬರ್ತಿದ್ಲು. ನಾನು ಅಡ್ಮಿಟ್ ಆಗಿ 2 ದಿನ ಆದಮೇಲೆ ಫೋನ್ ಮಾಡಿದ್ಲು. ಹಂಗಾಗಿ ನನ್ನ ಮಗಳಿಗೆ ಬರೋಕ್ಕಾಗಿಲ್ಲ. ಅಯ್ಯೋ ದೇವ್ರೆ, ನನ್ನ ಮಗಳು ನಾನು ಸಾಯೋಕ್ಕಿಂತ ಮುಂಚೆ ಈ ಹಡಿಬಿಟ್ಟು ನೋಡೋಕ್ಕೆ ಬಿಡಲಿಲ್ಲಲ್ಲ. ನನ್ನ ಮಗಳು ನಾನು ನೋಡೋಕ್ಕಾಗಲಿಲ್ಲ. ನನ್ನ ಮಗಳು ನೋಡ್ಬೇಕಿತ್ತು ನಾನು. ನನ್ನ ಮಗಳು ನೋಡಬೇಕು. ಅಲ್ಲ ಅತ್ತಿಯರ, ಫೋನ್ ಮಾಡಿದ್ದೆ ನಾನು. ನೀನು ಮಾತಾಡಬೇಡ. ನೀನು ಭಾಳ ಬೆರಕಿದಿ. ನೀನು ಫೋನ್ ಮಾಡಿರ್ತೀಯ. ನೀನು ಫೋನ್ ಮಾಡಿದ್ರೆ ನನ್ನ ಮಗಳು ಬರೋಕ್ಕೆ ಇಷ್ಟು ತಡ ಹಾಕಿತ್ತೇನೆ. ಹಾಂ, ನನ್ನ ಮಗಳು ನಾನು ಮಾತಾಡೋದು ನಿಂಗೆ ಇಷ್ಟ ಇಲ್ಲ. ನಿನಗೆ ಅಯ್ಯಬ್ಬ, ಹಂಗ್ಯಾಕೆ ಮಾತಾಡ್ತೀವ? ಹಂಗೆ ನಿಲ್ ತಗೋ. ಏನು ಇದು ಮಾಡ್ಬೇಡ, ಈಗ ಹೋಲ್ಬಿಡು. ನೀ ಮಾತಾಡಿ ಸುಸ್ತು ಮಾಡ್ಕೋಬೇಡ. ಡಾಕ್ಟ್ರು ಹೇಳ್ಯಾರ ಭಾಳ ಮಾತಾಡಬೇಡ್ರಿ ಅಂತೇಳಿ. ನಂಗೆ ಗೊತ್ತಪ್ಪ, ನಂಗೆ ಗೊತ್ತು. ನಾನು ಬದುಕಲ್ಲ ಅಂತ ನನಗೆ ಗೊತ್ತಲ್ಲ. ಈಗ ಮಾತಾಡಲಿಲ್ಲ ಅಂದರೆ ನೀನು ಯಾವಾಗ ಮಾತಾಡಲಿ? ನಾನು ಸಾಯಕತ್ತೇನೆ ಅಂತ ನಂಗೆ ಗೊತ್ತಪ್ಪ. ಅಪ್ಪ ಆದಿತ್ಯ, ನಾನು ಉಳಿಸ್ಕೊರ್ಲ. ನಂಗೆ ಸಾಯಕ್ಕೆ ಇಷ್ಟ ಇಲ್ಲ ಆದಿತ್ಯ. ನಂಗೆ ಸಾಯಕ್ಕೆ ಇಷ್ಟ ಇಲ್ಲ ಆದಿತ್ಯ. ಅಯ್ಯೋ ದೇವ್ರೆ, ನಾನು ಯಾಕೆ ಇಷ್ಟು ಕಡೆ ಕರ್ಕೊಂಡು ಹೊಂಟಪ್ಪ? ಆದಿತ್ಯ, ಹೆಂಗಾರ ಮಾಡಿ ಉಳಿಸ್ಕೊರ್ಲ. ಇನ್ನೊಂದು ಸ್ವಲ್ಪ ರೊಕ್ಕ ಖರ್ಚು ಮಾಡಿದ್ರೆ ಉಳಿತಿದ್ದೆ. ನೀವು ಸಾಯ ಮುದುಕಿಗೆ ಯಾಕೆ ರೊಕ್ಕ ಹಾಕ್ಬೇಕು ಅಂತೇಳಿ ಖರ್ಚು ಮಾಡಿಲ್ಲ. ನಂಗೆ ಗೊತ್ತು. ಈ ಕೆತಾಳಲ್ಲಿಕ್ಕಿ ಅಲ್ಲ, ಅವ್ರ ಅಪ್ಪಗೆ ಅಷ್ಟೆಲ್ಲ ರೊಕ್ಕ ಐತಿ, ಅಷ್ಟೆಲ್ಲ ದೊಡ್ಡ ದೊಡ್ಡ ಡಾಕ್ಟ್ರ್ ಗೊತ್ತದಾರ. ಅವ್ರ ಅಪ್ಪಗೆ ಹೇಳಾರ ಏನಾರ ಮಾಡ್ಬೋದಿತ್ತು. ಈಕಿ ಮಾಡಲಿಲ್ಲ. ಹಂಗೇನಿಲ್ರಿ ಅತ್ತೀರ, ಯಾಕೆ ಹಂಗೆ ಮಾತಾಡ್ತೀರಿ? ಏನು ನಮ್ಮ ಅಪ್ಪಗೆ ಗೊತ್ತದಾರ? ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀ ಮಾತಾಡಬೇಡ. ನೀ ಬೇಕಂತಾನೆ ಮಾಡಾಕತ್ತಿ. ನಂಗೆ ಗೊತ್ತು. ನಾನು ಆದಷ್ಟು ಬೇಗ ಸತ್ತು ಸುಡ್ಗಾಡು ಸೇರಿದ್ರೆ ನಿಂಗೆ ಆರಾಮಾಕತ್ತಲ್ಲ. ಹಾಂ ಅಪ್ಪ, ಬದುಕಿಸ್ಕೊರ್ಲ. ನನ್ನ ಮನಸ್ಸೆಲ್ಲ ಮನೆಯಾಗೆ ಐತಿ. ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ನನ್ನ ಮನಸ್ಸೆಲ್ಲ ಮನೆಯಾಗೆ ಐತಿ. ನನ್ನ ಮಗಳು ನೋಡಬೇಕು. ಆದಿತ್ಯ, ಅವ 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 ಅತ್ತೀರ, ಅತ್ತೀರ, ಅಯ್ಯೋ ದೇವ್ರೇ, ಏನಪ್ಪ ಅತ್ತೀರ? ಅತ್ತೀರ, ಸಮಾಧಾನ ಮಾಡ್ಕೊರಿ. ಅವ ಬಾರ ಅಪರೂಪದ ಮಾಸಿ ಬಾ. ಏನ ಮೋದಿಯರ ಸಿಕ್ಕರ ಸಿಗಬೋದ ಏನೋ ಮಾತುಕತೆಗೆ? ನೀ ಸಿಗೋದಲ್ಲ ಬಿಡಪ್ಪ. ಏನು ಯಡಿಯೂರಪ್ಪ ಮೋದಿಗಿಂತ ಭಾರಿ ಬಿಜಿ ಆಗಿಬಿಟ್ಟು ಈಗ. ಏನು ಮೀಟಿಂಗೇ ಇತ್ತಾ ಏನು? ಒಟ್ಟು ಸಿಗೋದಿಲ್ಲಲ್ಲ. ಎಲ್ಲ ರೊಕ್ಕಿದ್ದಾರಪ್ಪ. ನೀವು ನಮ್ಮಂತರ ಕಡೆ ಮಾತುಕತೆ ಮಾತಾಡ್ತೀರ ನೀವು? ಎಲ್ಲ ಭಾರಿ ರೊಕ್ಕಿದ್ದಾರೀಗ. ಬಾಡ್ಯಾಗ ಸೊಕ್ಕ ಬಂದೈತಿ ನಿನಗೆ. ಏನು ಮಾತಾಡ್ತೀಯ ಇವ ತಾಯಿ? ಯಾರು ರೊಕ್ಕಿದ್ದಿದ್ದು? ನಾನ ಪಾಪರ್ ಚೀಟಿ ಆಗೇನಿಲ್ಲೇ ರೊಕ್ಕ ಅಂತ ರೊಕ್ಕದ ಮಾರಿ ನೋಡಿ 8 ವರ್ಷ ಆಗೈತೆ ಏನೋ. ನನ್ನ ಬಾಳೆ ಹಂಗಾಗೈತಿ. ನೆಟ್ಟಿಗೆ 200 ನೋಟ್ ನೋಡಿಲ್ಲ ನೀನು. ನಾನು 200 ರೂಪಾಯಿ ಕೊಡ್ಬೇಕಾ ನಿನಗೆ? 200 ರೂಪಾಯಿ ನೆಟ್ಟು ಕೊಟ್ಬಿಡು ಅಂತೀಯಲ್ಲ. ಯಾಕೆ ಬಾಡೆ? ಯಾವತ್ತಿಂದ ನಿನ್ನ ಹತ್ರ ನಾನು ನಿನಗೆ 200 ರೂಪಾಯಿ ಕೊಡ್ಬೇಕು ನಾನು? ಬಾರಿ ಇದು ಹೇಳು. ಹೊಲಸ ನಮ್ಮನೆ ಕತ್ತಿ ಹುಚ್ಚಿಗಿರ್ತೈತೆ ಅಂತ ಪಾನಿಪುರಿ ಒಳಗೆ ಅದನ್ನು ಸುರಿದು ಕೊಡ್ತಿ. ಒತ್ತಿನ 3 ದಿನ ವಾಂತಿ ಬೇದಿ ಶುರುವಾಗಿ ದವಾಖಾನಿಗೆ ರೊಕ್ಕ ಇಟ್ಟೆ ನಾನು. ನೀನು ಕೊಡ್ಬೇಕು ಇನ್ನು 200 ರೂಪಾಯಿ ನನಗೆ. ನಿನಗೆ ಯಾರು 200 ರೂಪಾಯಿ ಕೇಳಿದ್ರೆ? 200 ನೋಟ್ ನೋಡಿಲ್ಲ. ನಾ ಕಂಡಾಬಿಟ್ಟಿ ದಿನ ತಂದಿದ್ದು. ಪಿಸು ಅಂತ ಮಾತಾಡ್ಬೇಡ. ನೀನು ನೆಟ್ಟು ಕೇಳುವಂಗಾರ ಮಾತಾಡು. ನನಗೆ ಸಿಟ್ಟು ಬಂತಂದ್ರೆ ಮತ್ತೆ ನೋಡು. ಬೇಷ ಅಂತಕ ಇದನ್ನ ಎದಕ್ಕೆ ಹೊರ ಕುಂದಿರ್ತಿರ್ಬೇವ? ಕಿವಿ ಯಾರ ಕೇಳೋದಿಲ್ಲ ಏನಿಲ್ಲ ತಗ. ಆದ ಅಡ್ಡಾಡೋದು ಕಷ್ಟ ನೋಡಿ ಓಣ್ಯಾಗ. ಹೂನಪ್ಪ, ನಾನೇ ಎಲ್ಲರ ಕಷ್ಟ ಸುಖ ವಿಚಾರಿಸೋದಿ ಓಣ್ಯಾಗ. ಏನು ಮಾಡ್ತಿ ಹೇಳು? ನಾನು ಕಷ್ಟ ಸುಖ ವಿಚಾರಿಸೋರ ದಿಕ್ಕಿಲ್ಲಿ ಓಣ್ಯಾಗ. ಮೊದಲು ಕೆಲಸ ಮುಗಿಯತ್ಲೆ ಎಲ್ಲ ಆಡ್ಬಿಟ್ಟಾರ ಬಂದು ನನ್ನ ಮನೆ ಅಂಗಳದಾಗ ಕುಂದಿರ್ತಿದ್ವು. ಈಗ ಒಬ್ಬ ಬಿಡಾಡ್ಯಾರ ಬರ್ತಾಳನ. ಎಲ್ಲ ಬುಬ್ಣ್ಯಾರು ತನ್ನ ಮನೆ ಒಳಗೆ ತಾಂಗಿರ್ತಾರ. ಒಬ್ಬೇಕಿಗಾರ ಬರ್ಬೇಕು, ಮಾಡ್ಬೇಕು, ಏನಾರ ಕೇಳ್ಬೇಕು. ವಯಸ್ಸಾದಕ್ಕೆ ಓಣ್ಯಾಗ ಅದಾಳ ಅನ್ನೋದೇ ಇಲ್ಲ. ಅಮಾಸಿಯ ಯಾವಾಗ ಬಂದ್ಲೆ? ಊರಿಗೆ ಹೋಗಿದ್ದಲ್ಲ ಹೆಂಡತಿ ಮನೆಗೆ?
ಹ್ಞೂ ಮಾವ ಹೆಂಡತಿ ಮನೆಗೆ ಹೋಯ್ದ್ನಿ ಒಂದು ತಿಂಗಳಾಗಿತ್ತು ಹೋಗಿ ಮತ್ತೇನು ಮಾಡೋದು ಅಲ್ಲರ ಯಾರ ನಾನು ಬಿಟ್ಟು ನಾನ ಮಗ ನಾನ ಹಳೆ ನಂದ ರಾಜ್ಯ ಬಾರ್ಯ ಮತ್ತೇನು ಮಾಡ್ತಿ ಅಲ್ಲೇ ಇದ್ನಪ್ಪ ಇದ್ದೆ ಈಗ ಬಂದೆ ಹುಡುಗರು ಸಾಲಿ ಒಂದು ಐತಲ್ಲ ಹಂಗಾಗಿ ಮಾವ ಸುಮ್ ಬ್ಯಾರೆ ಊರಿಗೆ ದುಡಿಯಾಕ ಹೋಗ್ಬೇಕಂತ ಮಾಡೇನೋ ಮರ ಆತಾಗ ರೊಕ್ಕದ ಏನು ಕಷ್ಟ ಆಗೈತ ಮರ ಆತಾಗ ಏನ ಬೇರೆ ಊರಿಗೆ ದುಡಿಯಾಕ ಹೋಗ್ತೀಯ ನಿನಗೇನು ಬಂತಲ್ಲ ಅಲ್ಲ ಎರಡು ಮಕ್ಕಳನ್ನ ಓದಿಸಿ ಒಂದು ಹೊತ್ತು ಹೆಂಡತಿಗೆ ಊಟಕ್ಕೆ ಹಾಕದ ಹೆಂಡತಿ ಮಕ್ಕಳಿಗೆ ಅದಕ್ಕೆ ಬೇರೆ ಊರಿಗೆ ಹೋಗ್ಬೇಕನ ಅದು ಬಿಟ್ಟವನ್ನ ಯಾಕ ನೀ ಹೇಳ್ದೆ ಸುಲಭಿಲ್ವಾ ಇಂಗ್ಲೀಷ್ ಮೀಡಿಯಮ್ನಾಗೇ ಓದ್ಬೇಕಂತೆ ನನ್ನ ಹೆಂಡತಿ ಕಂಡೀಷನ್ನು ಮಕ್ಳು ಇಂಗ್ಲೀಷ್ನ್ಯಾಗ ಕೆಂಬಬೇಕು ಇಂಗ್ಲೀಷ್ನ್ಯಾಗ ನೋಡ್ಬೇಕು ಇಂಗ್ಲೀಷ್ನ್ಯಾಗ ಉದ್ದು ಕುಚ್ಚು ಒಯ್ಬೇಕು ಇಂಗ್ಲೀಷ್ನ್ಯಾಗ ಕಲ್ತಾರ ಅಲ್ಲ ಮತ್ತೆ ಜೀವನ ಮಾಡೋದು ಕನ್ನಡದಾಗ ಕಲ್ತಾರ ಎಲ್ಲಾರು ಬಾಳೆ ಬದುಕು ಮಾಡ್ಯಾರನ ಹೇಳಿದ್ರೆ ಏನು ಅರ್ಥನ ಮಾಡ್ಕೊಳ್ಳೋದಿಲ್ಲಪ್ಪ ಆತಾಗ ಹೌದಾ ಏನು ಹುಚ್ಚರ್ಸಂತೆ ಅಂತ ನಾನು ಗೋರ್ಮೆಂಟ್ ಶಾಲೆಗೆ ಕಳಿಸಿದ್ರೆ ಆಕತ್ತಪ್ಪ ಆತಾಗ ಅನುಕೂಲ ಇದ್ರೆ ಕಳಿಸ್ಲಿ ಇಂಗ್ಲೀಷ್ ಶಾಲೆಗೆ ಯಾರು ಬೇಡ ಅಂತಾರ ಆದ್ರೆ ಅನುಕೂಲ ಇಲ್ಲ ಅಂದ್ರೆ ಏನು ಮಾಡಕತ್ತ ಹೌದಿಲ್ಲ ಎಲ್ಲರೂ ಹೋಗ್ತಾ ಇದಾರ ಗಿರ್ಜಕಾರ್ ಮಗನೂ ಹೋಗ್ತಾನ ನನ್ನ ಮಕ್ಳು ಯಾಕೆ ಹೋಗ್ಬಾರ್ದು ನಾಳೆ ಈ ಎಲ್ಲ ಇಂಗ್ಲೀಷ್ ಮೀಡಿಯಂ ಕಲ್ತ್ರ ಬೆಲೆ ಜಾಸ್ತಿ ಕನ್ನಡ ಮೀಡಿಯಮ್ದಾಗ ಕಲ್ತ್ರ ಏನು ಬೆಲೆ ಇರಂಗಿಲ್ಲ ಹಂಗೆ ಮಾಡಂಗಿಲ್ಲ ಹಿಂಗೆ ಮಾಡಂಗಿಲ್ಲ ಒಂದ ಕೆಲಸ ಸಿಗಲ್ಲ ಅಂತೇಳಿ ಹಚ್ಬಿಟ್ಟಾಳ ಯಾಕ ಒಂದಿಟ್ಟು ನಾನು ಬಂದಿದ್ದ ನೀನು ಮಾತಾಡ್ಸಕ ಯಾಕ ಒಂದಿಟ್ಟು ನನ್ನ ಹೆಂಡತಿಗೆ ಬುದ್ಧಿ ಹೇಳ್ಬಾರ ಇವ ಅಲ್ಲಕ್ಕ ಏನು ಯಾಕ ಅಲ್ಲ ಇದ್ರವನತ್ತಾಗ ಅಲ್ಲ 2 ಲಕ್ಷ ರೂಪಾಯಿ ಅಂತಾರಪ್ಪ ಏನು ಫೀಸ್ ಅದು ಯಾವ್ದದು ಎಂಥದ ಚೇತನ ಪಬ್ಲಿಕ್ ಸ್ಕೂಲ್ ಎಂಥದ ಅಂದ್ರಪ್ಪ ಅಲ್ಲ ಇವು ನನ್ನ ಮಗ ಎರಡನೇದವ ಮಗಳ ಈಗ ಎರಡನೇದನ ಏನು ಹಂಗೆ 1,20,000 ಅಂತವ ಅಲ್ಲ ಐತೆ ಇಲ್ಲ ಯಾಕ ಅವ್ವ ದೇವ್ರೆ ಅಲ್ಲಿ 2 ಮಕ್ಕಳು ಓದಿಸಿ ದುಂಡು ಗುಡ್ಸೋದು ಹೌದಾ ನಾನು ಆಮೇಲೆ ಅದು ಎಂಥದ ಪರಿವರ್ತನ ಅಂತ ಅಲ್ಲಿನೂ ಕೇಳಿ ಬಂದಾಳ ಆ ಪರಿವರ್ತನದಾಗ 1ನೇ ಮಕ್ಕಳಿಗೆ 50,000 ಅಂತೆ 2ನೇ ಮಕ್ಕಳಿಗೆ 56,000 ಅಂತೆ 3ನೇ ಮಕ್ಕಳಿಗೆ 59,000 ಎಷ್ಟು ಅಂದ್ರಪ್ಪ ಅಂದ್ರೆ ವರ್ಷಕ್ಕೆ ಏರ್ಕೊಂತ ಹೋಗತಿ ಅಂತ ಅಲ್ಲ ಯಾಕ ಇವು 10ನೇ ಪಾಸ್ ಆಗೋಷ್ಟೊತ್ತಿಗೆ 2 ಮಕ್ಳಿಗೆ ಸೇರಿ ಒಂದು ಕೋಟಿ ರೂಪಾಯಿ ಹೋಗತ್ತೆ ಏನೋ ನಂದು ಏನು ಹೆಚ್ಚು ಕಮ್ಮಿ ಒಂದು 50 ಲಕ್ಷ ರೂಪಾಯಿ ಹೋಗತಿ ಅಲ್ಲ ಹೌದಾ ನಾ ಬಾಳೆ ಮಾಡೋದೇಕ ಹೇಳಂಗಾರ ನೋಡೋಣ ಅವ್ರು ಹಣೆ ಬಾರ್ದಾಗ ಏನಿರ್ತೈತಿ ಅದೇ ಆಕತ್ತಪ್ಪ ಓದೇ ಮುಂದೆ ಬರ್ಬೇಕನ್ನಂಗಿದ್ರೆ ಗೋರ್ಮೆಂಟ್ ಶಾಲೆಗಾದ್ರೂ ಓದ್ತಾರ ಪ್ರೈವೇಟ್ ಶಾಲೆಗಾದ್ರೂ ಓದ್ತಾರ ಹೌದಿಲ್ಲ ಈ ನಾನು ಹೆಂಡತಿಗೆ ಹೆಂಗೆ ಹೇಳ್ಬೇಕನ್ನೋದು ನನಗೆ ಗೊತ್ತಾಗೋಲ್ತು ಬಾಡೆ ಮತ್ತೆ ಪ್ರೈವೇಟ್ ಶಾಲೆಗ ಗೋರ್ಮೆಂಟ್ ಶಾಲೆಗ ಕೆಲಸ ಸಿಕ್ಕತಿ ಅಂತಂದ್ರ ಏನಾಗೋದಿಲ್ಲ ಕಳಸ 4 ಕಾಸು ದುಡಿಲಿಕ್ಕಿನು ಒಗ್ಗ ಅನ್ನೋ ನಾ ಏನ ಮಾತಾಡಿದ್ರೆ ಅಮ್ಗೆ ಏನಕ್ಕೇತತಿ ಅಲ್ಲ ಇದು ಕಿವಿಗೆ ಮಷೀನ್ ಹಾಕೊಂತಿತ್ತಲ್ಲ ಯಾಕ ತೆಗ್ದತನ ಅಲ್ಲ ಅತ್ತಿಯರ ಯಾಕೆ ಹಿಂಗ್ ಮಾಡ್ತೀರಂತೆ ನನ್ನ ತಗ ಅಯ್ಯೋ ದೇವ್ರೆ ಅಲ್ಲ ಅಲ್ಲ ನಿಜವಾಗ್ಲೂ ನಂಗೆ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲಪ್ಪ ತಗ ಅಲ್ಲ ನಾನು ನೋಡಿ ನಿಮ್ಮ ಮಷೀನ್ ತಂದು ಕೊಟ್ಟಾರ ಹಾಕೊಂಡಿರಿ ಅದು ಯಾಕೆ ತಂದು ಬಿಚ್ಚಿಟ್ಟು ಇಟ್ಟಿಟ್ಟು ಇದು ಮಾಡ್ತೀರಿ ಕಿವಿ ಮಷೀನ್ ಹಾಕೋಬೇಕಿಲ್ಲ ಹೌದು ಮತ್ತೆ ಮಾನಸಿಕ ಅಕ್ಕಾರ ಮತ್ತೆ ಏನೋ ಒಂದು ಕೆಲಸ ಸಿಕ್ಕತಿ ಹೋಗ್ತಾನೆ ಅಂದಾಗ ಬ್ಯಾಡ ಅಂದ್ರಿ ಬಾಡೆ ಮತ್ತೆ ಮಾನಸಿಕ ಅಕ್ಕಳಕ್ಕಿ ಮಾನಸಿಕ ಅಲ್ಲ ಕಿವಿ ಮಷೀನ್ ಹಾಕೊಂಡ್ ಬರೋದ್ರಿ ಅಯ್ಯೋ ರೂಪಾಯಿಗಿಲ್ಲ ಹಾಕೊಂಬರ್ತೇನೆ ತಡಿ ಶಾಂತ ನಾ ಬಂದಿದ್ದ ಬೇರೆ ವಿಚಾರಕ್ಕೆ ಇಲ್ಲಿ ಆಗಾಕತ್ತಿರೋದ ಬೇರೆ ಆಗತ್ತ ಹೋಗತ್ತ ಅನುವರತ್ತಿ ತೀರ್ಕೊಂಡ್ಲಂತ ಪಾಪ ಹೌದಾ ಯಾರು ಹೇಳಿದ್ರ ನಿನ್ನ ರಾತ್ರಿ ಏನೋ ಭಾಳ ತ್ರಾಸಾಗಿ ತೀರ್ಕೊಂಡ್ರಂತ ಪಾಪ ನನಗೆ ಈಕಿ ಪಾರಕ್ ಫೋನ್ ಮಾಡಿದ್ಲು ಹೌದಾ ನಂಗೆ ಹಚ್ಚೇ ಇಲ್ಲಕಿ ಇನ್ನ ಫೋನ್ ಮಾಡಲಿ ಫೋನ್ ಎಲ್ಲಿ ಬಡ್ದಿರ್ತೀಯ ಏನೋ ಒಟ್ಟ ಹತ್ವಲ್ದಂತ ಟೀ 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 ಅಂತಂತೆ ಅಯ್ಯೋ ದೇವ್ರೆ ಏನು ಸುಡುಗಾಡ ಏನಪ್ಪ ತಗ ನನಗೆ ಯಾಕೆ ಹಿಂಗಾತ ಏನ ನಾನು ಹಂಗಾರೆ ನೋಡಿಲ್ಲ ನನಗೆ ಎಲ್ಲಿ ಬಡ್ದಾನೆ ಏನೋ ನೋಡ್ತೀನಿ ಈಗ ಹೆಂಗೆ ಹಂಗಾರೆ ಮಣ್ಣಿಗೆ ಹೋಗಿ ಬರೋಣ ಅನುವರತ್ತಿ ಅಂದ್ರೆ ಯಾರ ಶಾಂತಕ ನಮ್ಮ ಪಾರ್ವತಿ ಗಂಡಿಲ್ಲನ ಅವ್ರ ಅಕ್ಕನ ಅತ್ತಿ ನಾದ್ನಿ ಅತ್ತಿ ಆರಾಮಿದ್ದಿಲ್ಲ ಅದು ಎಂಥದ ಕ್ಯಾನ್ಸರ್ ಆಗಿತ್ತವ ಅಯ್ಯೋ ದೇವ್ರೆ ಹಾಸ್ಪಿಟ್ಲಾಗ ಅಡ್ಮಿಟ್ ಇದ್ದು ಮಣ್ಣು ನೋಡ್ಕೊಂಡ್ ಬಂದಿದ್ವಿ ತೀರ್ಕೊಂತಂತ ಪಾಪ ನೋಡ ಏನಪ್ಪ ಮಣ್ಣು ಎಷ್ಟೊತ್ತಿಗೆ ಅಂತ ಈಗ ಆರಾಮಿಲ್ದಂಗೆ ಆಗಿ ತೀರ್ಕೊಂಡತ್ತಲ್ಲ ಭಾಳ ತಿಡಲ್ಲಂತೆ ಹಂಗಾಗಿ ಈಗ ಸಂಜೆಗೆ 4 ಗಂಟೆಗೆ ಏನೋ ಮಣ್ಣು ಮಾಡ್ತಾರಂತೆ ಎಲ್ಲರಿಗೂ ಹೇಳಿ ಕಳ್ಸ್ಯಾರಂತೆ ಮಗಳು ಇನ್ನೂ ಬಂದೇ ಇಲ್ಲಂತೆ ಅಯ್ಯೋ ದೇವ್ರೆ ಅದೆಂತ ಮಗಳದ ಬೆಂಕಿ ಹತ್ತಾಕ ಏನ್ ನೋಡು ಎಷ್ಟು ಮಕ್ಕಳಿದ್ದೇನ್ಪಲ್ಲ ಸಾಯಿತ್ನಾಗು ಸತ್ತಿಂದು ಇನ್ನೂ ಬಂದಿಲ್ಲ ಅಂದ್ರೆ ಅದೆಂತ ಟ್ರಿಪ್ ಹೋಗಿರ್ಬೇಕಿ ಊರ ಅಡ್ಡಾಡಕ ಸಾಯಿ ಮುದುಕಿ ಅದನ್ನ ಆರಾಮಿಲ್ಲ ಅಂತ ಹೇಳತ್ಲೆ ಯಾರಾದ್ರೂ ನೀವು ಅಡ್ಡಾಡ್ಕೊಂಡ್ ಬರ್ರಪ್ಪ ನಾವು ಬೇಕಾರ ಹೋಗ್ತಾನೆ ಅಂತ ಬರ್ಬೇಕಿತ್ತು ಅದು ಹೋಗ್ಲಿ ತೀರ ಇನ್ನೂ ಬಂದಿಲ್ಲ ಅಂತಂದ್ರೆ ಏನಪ್ಪ ಒಂದ್ ರೀತಿ ದೇವ್ರ ಮಾಡಕ್ ಹಚ್ಚಿದ್ನ ಏನ ಯಾರಿಗ ಗೊತ್ತ ಪಾಪ ಮಗಳ ಮ್ಯಾಗ ಜೀವ ಇಟ್ಟಿತ್ತು ಸರಿ ಅವು ಬೇಡ ಅವು ತ್ರಾಸಕತಿ ಮತ್ತಲ್ಲಿ ಊಟ ಪಾಠ ಎಲ್ಲ ಪಾಪ ಅದಕ್ಕೆ ಮಾಡಕ್ಕೆ ಎಲ್ಲಕತಿ ಹೇಳಿ ಅಲ್ಲಿ ಹೌದಿಲ್ಲ ಸತ್ತರ ಮನ್ಯಾಗ ನಾವು ಹೋಗಿ ಸಂಜೆ ಮಠ ಇದ್ದು ಮಣ್ಣು ಮುಗಿಸ್ಕೊಂಬರ ನಾವು ಮನ್ಯಾಗಿರ್ಲಿ ಹೋಗ್ಬರ ನಡಿ ತಡ್ರಿಪ್ಪ ಒಂದ್ 2 ಬಾಂಡೆ ಅದಾವ ತೊಳೆದಿಟ್ಟು ಬರ್ತೇನೆ ಏನು ಮತ್ತೆ ಅವ್ನ ಯಾವಾಗ ಬಂದು ಸಂಜೆ ತಿಕ್ಕೊಲಿ ಅದಕ್ಕೆ ಹೆಂಗಿದ್ರೆ 4 ಗಂಟೆ ಮಟ ಹೆಣ ಇಡ್ತಾರಲ್ಲ ಏನು ಇಲ್ಲಿಂದ ಹೋಗಾಕಾರ ಎಷ್ಟತ್ತು 1 ತಾಸು ಅಷ್ಟ ಹೌದಿಲ್ಲ ಮೊನ್ನೆ ದವಾಖಾನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬಂದೇನಿ ಈಗ ಹೋಗನ್ 1 ಗಂಟೆ ಅಷ್ಟೊತ್ತಿಗೆ ಏನ್ರಿ ರೊಟ್ಟಿ ಸಪ್ಪು ತಳಿಸಿಟ್ಟನಿ 1-2 ರೊಟ್ಟಿ ತಿನ್ ಸಪ್ಪದ ಹಚ್ಕೊಂಡು 1-2 ರೊಟ್ಟಿ ತಿನ್ರಿ ನೀವು ನಾನು 1-2 ರೊಟ್ಟಿ ತಿಂತಾನೆ ತಿಂದ ಹೋಗನ್ ಅಲ್ಲಲೇ ಶಾಂತ ಸತ್ಯ ಸುದ್ದಿ ಕೇಳಿ ಅದು ಹೆಂಗಲೇ ಹಂಗೆ ಉಣ್ಣದು
ಏನ್ ಕತಿಯಪ್ಪ ಆತಾಗ ಸಾಯರ್ ಕೊಟ್ಟೆ ನಾ ಸಾಯಕತ್ತೇನ್ರಿ ಅದು ಅಲ್ದ ಏನ್ ಆಕೇನ್ ಬಾಳ ನಮ್ಮನ್ನ ಹಚ್ಕೊಂಡ್ ಮಾತಾಡ್ಸಿದ ಅಷ್ಟ್ರಾಗ ಐತಿ ಮೊನ್ನೆ ನೀವು ಬರ್ಬೇಕಿತ್ತು ಗೊತ್ತಾಕಿತ್ತು ನಾನು ಒಬ್ಬಕ್ಕೆ ಅಲ್ಲ ಹೋಗಿದ್ದು ಅಯ್ಯ ಮನುಷ್ಯರಾಗ ಇಲ್ಲದ ಏಟು ಗೊತ್ತನ ಸುಮ್ನಿರಿ ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ ತಗ ಅಲ್ರಿ ಈಗ 4 ಗಂಟೆಗೆ ಮಣ್ಣಂದ್ರ ಈಗಿನ್ನು ಟೈಮ್ ಎಷ್ಟಾಗೈತಿ 12 ಗಂಟೆ ಆಯ್ತು ಈಗ 12 ಗಂಟೆ ಆಯ್ತು 12 ಗಂಟೆ ಅಂದ್ರೆ ಒಂದು ಅರ್ಧ ತಾಸು ಓಟು ಬಡ ಬಡ ಬಾಂಡೆ ತಿಕ್ಕೊಂಡು ಒಗಟ್ ಮಾಡ್ಕೊಂತೇನೆ ಒಂದಿಷ್ಟು ಬಿಸಿ ರೊಟ್ಟಿ ಮಾಡಿಟ್ಟೇನೆ ಬೆಳಿಗ್ಗೆ ಏನು ಒಂಚೂರು ಸಪ್ಪು ಕಿರಿಕ್ಸಾಲಿ ಸೋಸಿಟ್ಟನಿ ತಳಿಸ್ತೇನೆ ಒಂದ್ 2 ರೊಟ್ಟಿ ಸಪ್ಪಚ್ಕೊಂಡು ನೀವು ತಿನ್ರಿ ನಾನು ತಿಂತೇನೆ ಅಲ್ಲ ಉಪವಾಸ ಹೋಗಿ ಅಲ್ಲೇ ಮಣ್ಣಾಗಿ 4 ಗಂಟೆಗೆ ಮಣ್ಣಂದ್ರೆ 4-4:45 ಹೊಡಿತೈತಿ ಎಬ್ಸಾಕ ಹೆಣನ ಗೊತ್ತನ 4 ಗಂಟೆ ಅಂತ ಹೇಳ್ತಾರಷ್ಟೇ ಮತ್ತೆ ಹಂಗ ಆಕತ್ತೇನ ಅದು 4-4:45 ಮಂದಿ ಎಲ್ಲ ಬರ್ಬೇಕು ಮಾಡ್ಬೇಕು ಎಲ್ಲ ಮುಗಿಸಿ ಮಣ್ಣಾಗಿ ಮಣ್ಣಿಗೆ ಹೋಗಿ ಎಲ್ಲ ಮುಗಿಸಿ ನಾವು ಮನಿ ಮದ್ ಮುಟ್ಬೇಕು ಅಂತಂದ್ರೆ 7 ಹೊಡೆದ್ರು ಹೊಡಿತಾ 6 ಆದ್ರೂ ಆತ 6 ಏನಾಗಲ್ಲ 7 ಗಂಟೆನೇ ಆಕತಿ ಅಷ್ಟೊತ್ನಾಗ ಬಂದು ನಾವು ಜಳಕ ಪಳಕ ಮಾಡಿ ಕೂತಿನಕತ್ತೆ ಮನುಷ್ಯ ನಿಲ್ಲಕರ ತ್ರಾಣ ಬೇಕಾ ಬೇಡ ಮೈಯಾಗ ಸುಮ್ಮನಿರಿ ನಿಮ್ಗೆ ಅದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ ತಗ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟೇನೆ ಏನು 1-2 ಭಾಂಡೆ ತಿಕ್ಕಿಡ್ತೇನೆ ಬಂದು ನಂಗೆ ತಿಕ್ಕಾಗಂಗಿಲ್ಲ ಸಪ್ ತಳಿಸ್ತೇನೆ ಬಿಸಿ ಬಿಸಿ ರೊಟ್ಟಿ ತಿನ್ರಿ ಹೋಗೋಣಂತ 1-2-3 ರೊಟ್ಟಿ ತಿನ್ರಿ ನಾನು ತಿಂತೇನಪ್ಪ ನನಗೆ ಉಪವಾಸ ಬರೋಕ್ಕಾಗದಲ್ಲ ನೋಡು ಏನೇನು ಬಿಡಪ್ಪ ಭಾಳ ಆಪ್ತರು ಏನು ಭಾಳ ಚಲೋ ಮನುಷ್ಯಾಳ ಅಂದ್ರೆ ಒಂದು ಮಾತು ಆಕ್ಯಾರ ನಮ್ಮನ್ನು ಮಾತಾಡ್ಸೋದು ಹಚ್ಕೊಳ್ಳೋದು ಅಟ್ರಾಗೈತಿ ಅಯ್ಯೋ ಶಾಂತಕ್ಕ ಏನಾತ ಬಂದೇನ ನಮ್ಮ ಅನುವರತ್ತಿ ತೀರ್ಕೊಂಡಾಳಂತೆ ಅದಕ್ಕೆ ಅಯ್ಯೋ ಪಾಪ ಹೋಗ್ಬೇಕಾ ನೀವು ಗೌಡ್ರೀಗ ಹೋಗ್ಬೇಕಾ ಅಂದ್ರೆ ಅನುಮಾನ ಹೋಗ್ಬೇಕವ ಹೋಗ್ದಂಗೆ ಹೆಂಗಿರಕತಿ ಹೌದಿಲ್ಲ ಹೊರಗಿನವರಲ್ಲ ಏನಲ್ಲ ಬೀಗ್ರಷ್ಟೇ ಆದರು ಅವ್ರಿಗಲ್ಲ ಅಂದ್ರೆ ಇವ್ರಿಗಾರ ಬೀಗ್ರಲ್ಲ ಹೋಗ್ಬೇಕು ಹೋಗಿ ಬರ್ತೀವಿ ಮತ್ತೀಗ ನೀನು ಏನು ಮಾಡ್ತಿ ಅಲ್ಲ ಶಾಂತಕ್ಕ ನನಗೇನು ಆ ಮುದುಕಿ ಕೂಟ ಅಷ್ಟೇನಿದು ಇಲ್ಲ ಅದು ಅಲ್ಲದೆ ಆಕೇನು ಹಚ್ಕೊಂಡು ಮಾತಾಡೋದು ಅಷ್ಟ್ರಾಗೈತಿ ನಿಮಗೆ ಹಂಗೆ ಮಾಡ್ದೇಕಿನ್ ನನಗೇನು ಮಾತಾಡ್ಸೋಣ ಹಾಕಿದ್ದು ನಮ್ದು ಅಷ್ಟು ಒಡನಾಟನೂ ಇಲ್ಲ ಶಾಂತಕ್ಕ ಅವಾಗ ಯಾವಾಗ 1-2 ಸಲ ಮಾತಾಡ್ಸಿದ್ದಷ್ಟೇ ನಂಗೇನು ಬರ್ಬೇಕು ಅಂತ ಏನಿಲ್ಲ ನೋಡಂತ ದಿನಕ್ಕೆ ಆದ್ರೆ ಬರ್ತೀನಿ ಇಲ್ಲಾಂದ್ರೆ ಅವಾಗೂ ಅಲ್ಲೇ ಈಗೂ ಅಲ್ಲೇ ನಂಗೇನು ಬರ್ಬೇಕು ಅನ್ನೋಂಥದ್ದಿಲ್ಲ ಸರಿ ಹಂಗಾರೆ ಹಂಗೆ ಮಾಡಿ ನಾವು ಬರ್ತೇವೆ ತಗೋರ ಅಲ್ಲ ಅಮ್ಮ ನಾನೇ ಏನೋ ಮಾಡೇನಿ ಅನ್ನಂಗೆ ನನ್ನ ಮೇಲೆ ಅಷ್ಟು ಸಿಟ್ಟಕ್ಕಿಗೆ ಮಾಡ್ಲವಾ ಸಿಟ್ಟು ಮಾಡ್ಲಿ ಯಾರ ಮೇಲ್ ತೋರಿಸ್ತಾಳಕಿ ಸಿಟ್ನ ನನ್ನ ಆಸ್ತಿ ಒಳಗ್ ಒಂದೇ ಒಂದ್ ಬಿಡುಗಾಸು ಕೊಡಲ್ಲ ಆಕಿಗೆ ಅಲ್ಲ ರೀ ಆತು ಆಕಿನ ಮನೆ ಒಳಗೆ ಸೇರಿಸ್ಲಿಕ್ಕಟ್ಟೋತು ಒಂಚೂರು ಏನಾರ ತವ್ರ ಮನೆಯಿಂದ ಅಂತ ಕೊಡ್ಬೇಕಲ್ರಿ ಏನೋ ಮಾಡಬಾರ್ದು ಕೆಲಸ ಮಾಡಿಬಿಟ್ಟಾಳ ಸ್ವಲ್ಪರ ಏನಾರ ಕೊಟ್ಟಿದ್ರೆ ಅಕ್ಕಿತ್ತು ಏನಂತೀರಿ ಬಾಯಿ ಮುಚ್ಕೊಂಡಿರ ಇದು ಕಷ್ಟಪಟ್ಟು ನಾ ದುಡ್ದು ಕಟ್ಟಿರೋ ಸಾಮ್ರಾಜ್ಯ ನನ್ನ ಕಡೆ ಇದ್ದಷ್ಟು ನಾನ್ ಮಾಡಿರೋದು ಹೊಟ್ಟಿ ಬಟ್ಟಿ ಕಟ್ಟಿ ಕಷ್ಟಪಟ್ಟು ದುಡ್ದು ಮಾಡಿರೋಂಥದ್ದು ಏನ ಯಾವನ ಏನ ಬಂದು ತಿನ್ಕೊಂಡು ಹೋಗಕ್ಕಲ್ಲ ಅದು ಅಲ್ದೆ ನನ್ನ ಮಗಳನ್ನ ಹೇಳ್ದೆ ಕೇಳ್ದ ಆರಿಸ್ಕೊಂಡೋಗ್ಯಾನವ ಅವ ಹೋಗಿದ್ದ ಅರ್ಧ ಆಸ್ತಿ ಸಲುವಾಗಿ ಏನ ಆಸ್ತಿ ಏನಾರ ಕೊಡ್ತಾರ ಅಂತೇಳಿ ಮಾಡಿದ್ದವನು ಸುಮ್ನಿರು ನೀನು ಆಕಿಗ ಅವ್ನ ಯೋಗ್ಯತೆ ಗೊತ್ತಾಗ್ಬೇಕು ಏನ ಆಸ್ತಿ ಸಿಕ್ತತಿ ಅಂತ ಆಕಿನ್ ಕರ್ಕೊಂಡೋಗಿ ಲಗ್ನಾಗ್ಯಾನ ಇಲ್ಲಿಂದ ಏನು ಸಿಗಲ್ಲ ಅಂತ ಗೊತ್ತಾಕತ್ತಲ್ಲ ಅವಾಗ ನೋಡ್ಬೇಕಾರ ನೀನು ಏನ ಅವನು ಬಣ್ಣ ಏನಂತ ಗೊತ್ತಾಕತಿ ಈಕಿಗೆ ಮಾಡಿ ತಪ್ಪರ್ವಾಕತಿ ಇಲ್ಲಿಂದ ಒಂದು ನಯಾ ಪೈಸಾ ಅಲ್ಲ ಒಂದು ಕಾಳು ಅಕ್ಕಿ ಕಾಳು ಹೋಗು ಕೂಡ್ದಕ್ಕಿ ಮನಿಗೆ ಈಗ ಹೇಳೇನಿ ಮತ್ತಕ್ಕೆ ಇಲ್ಲಿಗೆ ಕೂಡ್ದು ನಿನಗೆ ಏಟರ ಗಂಡ ಅನ್ನೋದಿತ್ತು ಅಂದ್ರೆ ನನ್ನ ಮ್ಯಾಗ ಆಣಿ ಇಲ್ಲಿಂದ ಏನು ಹೋಗ್ಕೂಡ್ದು ಯಾವತ್ತಿ ಮನಿ ಹೊಸಲ ದಾಟಿ ಅವ್ರ ಮನಿ ಒಳಗ್ ನೀ ಕಾಲಿಟ್ರ ಆಕಿ ಏನಾರ ಈ ಮನಿ ಒಳಗ್ ಬಂದ್ರ ನಾನು ಹೆಣ ಅವತ್ತ ನೋಡ್ತಿ ಅಯ್ಯೋ ಯಪ್ಪ ದೇವ್ರೇ ಸುಮ್ನಿರ್ರಿ ಶುಕ್ರವಾರ ದಿನ ಏನ್ ಮಾತಾಡ್ತೀರಿ ಶಾಂತ ಪಾಪಂ ನಿಮ್ ಕೈ ಮುಗಿತೀನಿ ಸುಮ್ನಿದ್ ಬಿಡ್ರಿ ಇಂಥ ಮಾತಾಡಕ ಹೋಗ್ಬೇಡ್ರಿ ಅದು ಹೋಗ್ಲಿ ಬಿಡ್ರಿ ಅಶ್ವಿನಿ ಫೋನ್ ಬಂದಿತ್ತವ ನಿನ್ ಫೋನ್ ನಾನ ಎಬ್ಸಿದ್ದೆ ಅವ್ರ ಅತ್ತಿ ಏನ ತೀರ್ಕೊಂಡ್ರಂತವ ಅಯ್ಯೋ ಹೌದಾ ಹಂಗಾರ ಬರ್ರಿ ಹೋಗಿ ಬರೋಣ ಬೇಡ ನೀನ್ ಹೋಗೋದೇನು ಬೇಡ ಅಮ್ಮ ಹೋಟೆಲದಿ ಅದು ಮಣ್ಣಿಗೆಲ್ಲ ಹೋಗಕ್ಕೆ ಹೋಗ್ಬೇಡ ಹೋಟೆಲದ ಹೆಣ್ಮಕ್ಳು ಹೋಗ್ಲೂಬಾರ್ದು ನಾನು ಹೋಗ್ಬರ್ತೇನೆ ಏನು ಮಾವನು ಬೇಡ ನಾನು ಒಬ್ಬಕ್ಕೆ ಹೋಗ್ಬರ್ತೇನೆ ಮನ್ಯಾಗ ಹುಷಾರು ನೋಡು ಇಲ್ಲಾಂದ್ರೆ ನನ್ನ ಮನಸ್ಸು ಸರಿ ಇಲ್ಲ ನಾನು ಏನು ಮಣ್ಣಿಗೆ ಏನು ಬರಲ್ಲ ದಿನಕ್ಕೆ ಬರ್ತೀನಿ ನಿಮ್ಮ ವಾರ ಕೇಳಿದ್ರೆ ಫೋನ್ಯಾಗ ಹೇಳ್ಬಿಡು ಆಯ್ತಮ್ಮ ನಾ ಹಂಗಾರೆ ಹೇಳ್ತೇನೆ ಪಾಪ ಅನು ಅಕ್ಕ ಒಬ್ಬಳೆ ಈ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತಾಳ ಏನೋ ಒಬ್ಬಕ್ಕೆ ಯಾಕವ ಆಕೆ ಗಂಡದನ ಮಗಳದಾಳ ಅದು ಅಲ್ಲದೆ ನಿಮ್ಮ ಮನೆಯವರು ಹೋಗ್ಯಾರಲ್ಲ ಅಕ್ಕತ್ ತಗೋ ಹೆಂಗೆ ಆಕ್ಕತಿ